ಈಗ ದರ ಏರಿಕೆ ಸರ್, ಪ್ರಮುಖವಾಗಿ ಇವತ್ತು ವಿದ್ಯುತ್ ದರ ಏರಿಕೆ ಆಯಿತು, ಹಾಲಿನ ದರ ಏರಿಕೆ ಆಯಿತು, ಈಗ ಡೀಸೆಲ್ ಬೆಲೆನೂ ಕೂಡ ಏರಿಕೆ ಮಾಡಿದ್ದಾರೆ. ನಿಮ್ಮ ರಾತ್ರಿ ಧರಣಿ ಹೇಗಿರುತ್ತೆ ಸರ್? ಈ ಮನೆಯಾಳ ಕಾಂಗ್ರೆಸ್ ಅವರು ಬಡ್ಜೆಟ್ ಅಲ್ಲಿ ಘೋಷಣೆ ಮಾಡಿದ್ರೆ ಮಕದ ಮೇಲೆ ಹೋಗಿತಾರೆ ಅವ್ರ ಜನಕ್ಕೆ. ಜನ ಇವ್ರಿಗೆ ಮಕದ ಮೇಲೆ ಹೋಗಿತಾರೆ. ಅದಕ್ಕೆ ಈ ರೀತಿ ಅವತ್ತೇ ಹೇಳಿದೆ ನಾನು, ಬಡ್ಜೆಟ್ ಭಾಷಣ ಮಾಡೋವಾಗೆ ಹೇಳಿದೆ ನಾನು, ಮಾರಿ ಹಬ್ಬ ಐತೆ ಮುಂದೆ ಅಂತ. ಪಕ್ಕ ಆಯ್ತಾ? ಈಗ ಅವತ್ತು ಕೇಕೆ ಆಗ್ತಾ ಇದ್ರು ಕಾಂಗ್ರೆಸ್ ಅವರೆಲ್ಲ, ನಾವು ಏನು ಮಾಡಲ್ಲ ಅಂತ. ಈಗ ಒಂದ್ರ ಮೇಲೆ ಹಾಲಾಯಿತು, ಪೆಟ್ರೋಲ್ ಆಯಿತು, ಮುಂದೆ ಸ್ಟ್ಯಾಂಪ್ ಡ್ಯೂಟಿ, ಏನೇನಿದೆಯೋ ಎಲ್ಲ ಗಾಳಿ ನೀರು ಏನು ಬಿಡಲ್ಲ. ಈ ಕದೀಮ್ರು ಲೂಟಿ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ, ನೆಕ್ಸ್ಟ್ ನಾವು ಗೆಲ್ಲಲ್ಲ, 100% ಗೆಲ್ಲಲ್ಲ ಅನ್ನೋದು ಅವ್ರಿಗೆ ಪಕ್ಕ ಆಗೋಗ್ಬಿಟ್ಟಿದೆ. ಅದಕ್ಕೆ ಲೂಟ್ ಮಾಡೋ ಅಂಥದಕ್ಕೆ ಈ ದರಗಳನ್ನು ಏರಿಕೆ ಮಾಡ್ತಾ ಇದ್ದಾರೆ. ಇದರಿಂದ ರಾಜ್ಯದ ಜನ ಇವ್ರಿಗೆ ಛೀಮಾರಿ ಆಗ್ತಾರೆ. ರಾಜ್ಯದ ಜನ ಇವ್ರಿಗೆ ಮಾನ ಮರ್ಯಾದೆ ತೆಗೆಯೋವರೆಗೂ ಇವರು ಈ ಚಟವನ್ನು ಬಿಡಲ್ಲ. ಕಾಂಗ್ರೆಸ್ ಇವತ್ತು ಕೊಟ್ಟ ಮಾತಿಗೆ ತಪ್ಪಿ ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ. ಕೊಟ್ಟ ಮಾತಿಗೆ ತಪ್ಪಿ ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ. ಇದೊಂದು ದುರುಳ ಸರ್ಕಾರ. ಹೇಳಿದ್ದೊಂದು ಮಾಡಿದ್ದೊಂದು. ನಿಮಗೆ ಫ್ರೀ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಫ್ರೀ ಅನ್ನೋದಕ್ಕೋಸ್ಕರ ಜನಗಳನ್ನೆಲ್ಲ ಸುಲಿಗೆ ಮಾಡ್ತಾ ಇದ್ದಾರೆ. ಯಾರು ಫ್ರೀ ತಗೊಂತಾ ಇದ್ದಾರೋ ಅವ್ರು 2,000 ರೂಪಾಯಿ ತಗೊಂಡ್ರೆ 10,000 ರೂಪಾಯಿ ಅವ್ರಿಗೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ತಿಂಗಳ. ಅದರಿಂದ ಇದು ಜನ ವಿರೋಧಿ ಸರ್ಕಾರ. ಸರ್, ಸಿದ್ದರಾಮಯ್ಯನವ್ರು ಹೇಳ್ತಾರೆ ಅಹಿಂದ ಸಿಎಂ, ಬಡವರ ಸಿಎಂ ಅಂತ. ಈಗ ಜನಸಾಮಾನ್ಯರ ಮೇಲೆ ನೀವು ಹೇಳ್ತೀರಿ ಬರೆ ಆಗ್ತಿದ್ದೀರ. ಲೂಟಿ ಸಿಎಂ, ದರೋಡೆಕೋರ ಸಿಎಂ.